ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಹಾಗೆ ಸಿದ್ದರಾಮಯ್ಯ ಪತ್ನಿ ಮಾತ್ರ ಅಲ್ಲ, ಮೂಡಾ ಕೇಸ್ನಲ್ಲಿ ಭೈರತಿ ಸುರೇಶ್ಗೂ ಕೂಡ ಈಗ ಸಂಕಷ್ಟ. ಸಿಎಂ ಬಳಿಕ ನಗರಾಭಿವೃದ್ಧಿ ಸಚಿವರಿಗೆ ಶಾಕ್. ಇದು ಭೈರತಿ ಸುರೇಶ್ಗೆ ಇಡಿಯಿಂದ ನೋಟಿಸ್ ಜಾರಿಯಾಗಿದೆ. ಇಂದು ಬೆಳಿಗ್ಗೆ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಹೆಬ್ಬಾಳದ ಸುರೇಶ್ ನಿವಾಸಕ್ಕೆ ತೆರಳಿ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ ಇಡಿ ಅಧಿಕಾರಿಗಳು. ನವರಾತ್ರಿ ಬಳಿಕ ವಿಚಾರಣೆಗೆ ಸುರೇಶ್ ಹಾಜರಾಗ್ತಾರಂತೆ. ನವರಾತ್ರಿ ಬಳಿಕ ಬರೋದಾಗಿ ಈಗ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸಿಎಂ ಹಾಗೆ ಸಿಎಂ ಪತ್ನಿ ಮಾತ್ರ ಅಲ್ಲ, ಈಗ ಭೈರತಿ ಸುರೇಶ್, ವಾಟ್ ನೆಕ್ಸ್ಟ್? ನಿಕೇಶ್, ಈಗಾಗಲೇ ಮೋಡ ಪ್ರಕರಣ ಸಾಕಷ್ಟು ಸದ್ದು ಮಾಡಿದೆ. ಅದರಲ್ಲೂ ಕೂಡ ಸಿಎಂ ವಿರುದ್ಧ ಸಾಕಷ್ಟು ತನಿಖೆಗೆ ಕೂಡ ಆದೇಶವನ್ನು ನೀಡಲಾಗಿದೆ. ಈಗ ಎರಡು ತನಿಖಾ ಸಂಸ್ಥೆಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಲೋಕಾಯುಕ್ತ, ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ್ರೆ, ಮತ್ತೊಂದು ಕಡೆ ಇಡಿಯಲ್ಲೂ ಕೂಡ ECR ದಾಖಲಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಶುರುವಾಗಿದೆ. ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರಿಗೂ ಕೂಡ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡುವಂತ ಕೆಲಸ ಮಾಡಿದ್ದಾರೆ. ಕಾರಣ ಯಾಕಂದ್ರೆ ಅವರು ನಗರಾಭಿವೃದ್ಧಿ ಸಚಿವರಾಗಿರೋ ಕಾರಣದಿಂದಾಗಿ ಈ ಒಂದು ಮೂಡ ಏನಿದೆ, ಈ ಒಂದು ಪ್ರಾಧಿಕಾರ ಅವರ ಅಂಡರ್ ನಲ್ಲಿ ಬರೋ ಕಾರಣದಿಂದಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಜೊತೆಗೆ ಈಗ ಇವತ್ತಷ್ಟೇ ಒಂದು ದೂರನ್ನು ಕೂಡ ಸಿಎಂ ವಿರುದ್ಧ ಆರೋಪವನ್ನು ಮಾಡಿ ಪ್ರದೀಪ್ ಅನ್ನುವಂತರು ಕೂಡ ದೂರು ನೀಡುವಂತ ಕೆಲಸ ಮಾಡಿದ್ರು. ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೂಡ ಮತ್ತೊಂದು ದೂರು ದಾಖಲಾಗಿದೆ. ಹೀಗಾಗಿ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಸಚಿವರಿಗೆ ಏನೆಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೇನ್ ಮಾಹಿತಿ ಇದೆ ಅದೆಲ್ಲವೂ ಗೊತ್ತಿದ್ರು ಕೂಡ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಸುಮ್ಮನಿದ್ದಾರಾ, ಅಥವಾ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಬಳಿ ಏನೆಲ್ಲ ಮಾಹಿತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ದಾಖಲೆ ಸಮೇತ, ಅಂದ್ರೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ವಿಚಾರಣೆಗೆ ಬಂದು ಹಾಜರಾಗುವಂತೆ ಈಗಾಗಲೇ ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಇಶ್ಯೂ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಯಾವತ್ತು ಬರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಮೂಡ ಹಗರಣದಿಂದಾಗಿ ಸಿಎಂ ಆಯ್ತು, ಈಗ ನಗರಾಭಿವೃದ್ಧಿ ಸಚಿವರಿಗೂ ಕೂಡ ಕಾನೂನು ಕಂಟಕ ಎದುರಾಗಿದೆ. ಏನಾಗುತ್ತೆ ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಿದೆ. ನಾನು ಪಕ್ಷದಲ್ಲಿರ್ಲಿ ವಿರೋಧವಾಗಿರ್ಲಿ GT ದೇವೇಗೌಡ ಹಿಂಗೆ ಇರೋದು ಯಾವಾಗಲೂ. ಏನು ಕಡೆಗಣಿಸಕ್ಕೆ ಏನಿದೆ? ಈಗ ಅಧಿಕಾರ ಇದ್ದ, ಅಧಿಕಾರವೇ ಇಲ್ವಲ್ಲ. ಇನ್ನು ಕಡೆಗಣಿಸಕ್ಕೆ ಏನಿದೆ? ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಇದ್ದಾರೆ, ರಾಜ್ಯದಲ್ಲಿ ಏನು ಅಧಿಕಾರ ಇಲ್ವಲ್ಲ. NDA ತಾನೇ ಇರತಕ್ಕಂಥದ್ದು, ಅಂದ್ರೆ ಪಕ್ಷದಲ್ಲಿ ತಮಗೆ ಜವಾಬ್ದಾರಿ ಮಿಸ್ ಆಗ್ತಾ ಇದೆ, ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ. ಯಾಕೆ ಕಡೆಗಣಿಸ್ತಾರೆ? ಕೋರ್ ಕಮಿಟಿ ಅಧ್ಯಕ್ಷನೇ ಮಾಡೋರಲ್ಲ. ಎಲ್ಲೋ ಒಂದ್ ಕಡೆ ಗೌಡ್ರು ಪಾರ್ಟಿಯಿಂದ ಹೊರಗೆ ಬರ್ತಾರೆ, ಈ ರೀತಿ ಕೆಲವು ಅವ್ರ ಮಧ್ಯೆ ಡಿಫ್ರೆನ್ಸಸ್ಗಳಾಗ್ತಾ ಇದೆ ಅಂತ. ಅಲ್ಲಪ್ಪ, ಯಾವಾಗಲೂ ಹೋಗಿಲ್ಲ, ಈಗ ಹೋಗಕ್ಕಾಯ್ತದ? ಈ ಸಂದರ್ಭದಲ್ಲಿ ಸರಿ, ಈ ಸಂದರ್ಭದಲ್ಲಿ ಯಾರು ಕರ್ಕೋತಾರೆ ನಮ್ಮನ್ನ? ನಾವು ಹೋಗ್ತಾನೆ ಹೆಂಗಾಯ್ತದೆ? ಹಾಲಿ MLA ಇದ್ದೀನಿ, ಇನ್ನೂ 3 ವರ್ಷ ಚುನಾವಣೆ ಇದೆ. ಚುನಾವಣೆ ಸಂದರ್ಭದಲ್ಲಿ ನೋಡೋಣ. ಅಂದ್ರೆ ಹೋಗುವಂತ ಮನ್ಸಿದ್ರು ಕೂಡ ಇವತ್ತು ಸರಿಯಾದ ಸಂದರ್ಭ ಅಲ್ಲ ಅಂತ. ಸಂದರ್ಭ ಅಲ್ಲ, ಹೋಗೋ ಮನ್ಸಿದೆ, ಹೋಗೋ ಮನ್ಸಿಲ್ಲ. 3 ವರ್ಷ. ಇಷ್ಟೆಲ್ಲದರ ನಡುವೆ ಮೈಸೂರು ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವೇದಿಕೆ ಮೇಲೆ ಮಾತನಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 1 ವರ್ಷದ ಜನಾಶೀರ್ವಾದ, ಚಾಮುಂಡಿ ತಾಯಿಯ ಆಶೀರ್ವಾದವನ್ನ ಬೇಡಿದ್ರು. ಕೇವಲ 1 ವರ್ಷದ ಮಾತ್ಯಾಕಾಡಿದ್ರು ಮುಖ್ಯಮಂತ್ರಿಗಳು ಅನ್ನೋ ಬಗ್ಗೆ ಇದೀಗ ಚರ್ಚೆ ಪ್ರಾರಂಭವಾಗಿದೆ. ಸಿಎಂ ಆಗಿರೋದು ಇನ್ನೊಂದೇ ವರ್ಷನ, ಪೂರ್ಣಾವಧಿ ಅಂದ್ರೆ 5 ವರ್ಷಗಳ ಕಾಲ ಅಧಿಕಾರ ಇರೋದಿಲ್ವಾ? ಅಧಿಕಾರ ಬದಲಾವಣೆ ಬಗ್ಗೆ ಒಪ್ಪಂದವಾಗಿದೆಯಾ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡುವಂತಿತ್ತು ಸಿದ್ದರಾಮಯ್ಯನವರ ಮಾತು. ಒಪ್ಪಂದದ ರೀತಿಯಲ್ಲೇ ಅಧಿಕಾರ ಬದಲಾಗುತ್ತಾ? ದಸರಾ ಭಾಷಣದಲ್ಲಿ ತಾನೇ 5 ವರ್ಷ ಸಿಎಂ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಭಾಷಣ ಮುಗಿಸುವ ಹಂತದಲ್ಲಿ 1 ವರ್ಷದ ಮಾತನಾಡಿದ್ದಾರೆ. 16 ಪ್ರಶ್ನೆಗಳಿಗೆ ಕಾರಣವಾಗಿದೆ ಮುಖ್ಯಮಂತ್ರಿಗಳ ಹೇಳಿಕೆ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವ್ರನ್ನ ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. ಸತ್ಯಮೇವ ಜಯತೆ. ವೆಲ್ಕಮ್ ಬ್ಯಾಕ್. ವೀರ್ ಸಾವರ್ಕರ್ ವಿರುದ್ಧ ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಧರ್ಮ ಗೋಮಾಂಸದ ನಡುವೆ ಆರೋಗ್ಯ ಸಚಿವ ಕಿಚ್ಚು ಹೊತ್ತಿಸಿದ್ದಾರೆ. ಸಾವರ್ಕರ್ ಜಿನ್ನಾ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. Savarkar or Mamsa tinta idru, Chitpavan Brahmana. But definitely, as a Brahmin, he was eating meat, and he was openly propagating eating meat. Gandhi was vegetarian. Gandhi ನೋಡಕ್ಕೆ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದ ನಂಬಿಕೆ, ಕನ್ಸರ್ವೇಟಿವ್ ಎಲ್ಲ ಇದೆ. ಸಾವರ್ಕರ್ ವಿರುದ್ಧ ನಾಲಿಗೆ ಹರಿಬಿಟ್ಟ ಸಚಿವ ದಿನೇಶ್ ಗುಂಡೂರಾವ್ ವಿವಾದದ ಕಿಚ್ಚು. ಅದು ಕೂಡ ಇವನ್ ಜಿನ್ನಾ ವಾಸ್ ಆಲ್ಸೋ another extreme. ಅವರು ಕೂಡ ಹಂಗೆ. ಅವರು ಕೂಡ he was never a hardcore Islamist believer. He used to drink wine or even ಅವರು ಕೂಡ ಪೋರ್ಕ್ ತಿಂತಾ ಇದ್ರು ಅಂತ ಹೇಳ್ತಾರೆ. ವೀರ ಸಾವರ್ಕರ್ ವಿರುದ್ಧ ಆರೋಗ್ಯ ಸಚಿವರು ಯಾಕೋ ಕೋಪಗೊಂಡಿದ್ದಾರೆ. ವಿವಾದಾತ್ಮಕ ಹೇಳಿಕೆ ನೀಡಿ ಕಿಡಿ ಹೊತ್ತಿಸಿದ್ದಾರೆ. ಸಾವರ್ಕರ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಾವರ್ಕರ್ ಚಿತ್ಪಾವನ ಬ್ರಾಹ್ಮಣ, ಮಾಂಸ ತಿಂತಾ ಇದ್ರು, ಗೋಹತ್ಯೆ ವಿರೋಧಿಸಿರ್ಲಿಲ್ಲ, ಗೋಹತ್ಯೆ ವಿರೋಧ ಮಾಡಿರ್ಲಿಲ್ಲ, ಗೋಮಾಂಸ ಸೇವೆಯನ್ನ ಪ್ರಚಾರ ಮಾಡಿದ್ರು ಅಂತ ಹೇಳಿಕೆ ನೀಡಿದ್ದಾರೆ. ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು, ಚಿತ್ಪಾವನ ಬ್ರಾಹ್ಮಣ, ಅವರು ಬೀಫು ಕೂಡ ತಿಂತಾ ಇದ್ರು ಅಂತ. ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಹ್ಮನ್ he was eating meat and he was openly propagating eating meat. ಸಾವರ್ಕರ್ ಮಾತ್ರ ಅಲ್ಲ, ಜಿನ್ನಾ ಬಗ್ಗೆಯೂ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಆರೋಗ್ಯ ಸಚಿವರು. ಜಿನ್ನಾಗೆ ಹಾರ್ಡ್ ಕೋರ್ ಇಸ್ಲಾಂನಲ್ಲಿ ನಂಬಿಕೆ ಇರಲಿಲ್ಲ. ಜಿನ್ನಾ ಮೂಲಭೂತವಾದಿ ಅಲ್ಲ, ಸಾವರ್ಕರ್ ಮೂಲಭೂತವಾದಿ ಅಂತ ಹೇಳಿದ್ದಾರೆ. ಅದು ಕೂಡ ಇವನ್ ಜಿನ್ನಾ ವಾಸ್ ಆಲ್ಸೋ another extreme. ಅವರು ಕೂಡ ಹಂಗೆ. ಅವರು ಕೂಡ he was never a hardcore Islamist believer. He used to drink wine or even ಅವರು ಕೂಡ ಪೋರ್ಕ್ ತಿಂತಾ ಇದ್ರು ಅಂತ ಹೇಳ್ತಾರೆ. ಸೊ ಆ ಮಾಡಿದ ಬಟ್ he becomes the Muslim icon. ಅದೇ ಈ 2 nation theory ಇದೆಲ್ಲ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ. ಬಟ್ ಜಿನ್ನಾಗೆ ಒಂದು ಫಂಡಮೆಂಟಲಿಸ್ಟ್ ಇರಲಿಲ್ಲ. ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್. ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲೇನಲ್ಲ. ಸಾವರ್ಕರ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ. ಭಾರತ ರತ್ನ ನೀಡೋದು ಸರಿ ಅಲ್ಲ ಅಂತ ಕಿಚ್ಚು ಹಚ್ಚಿದ್ರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಸಾವರ್ಕರ್ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರು ಅಂತ ನಾಲಿಗೆ ಹರಿಬಿಟ್ಟಿದ್ರು. ಸಾವರ್ಕರ್ ವಿಚಾರವಾಗಿ ಹೇಳಿಕೆ ನೀಡಿ ಸಿದ್ದರಾಮಯ್ಯ ವಿವಾದಕ್ಕೆ ಸಿಲುಕಿಕೊಂಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.